ಲಕ್ಷ್ಮಿ ನೋಡಿ, ಇದ್ರ ಬಗ್ಗೆ ಯಾರು ಪ್ರಶ್ನೆ ಮಾಡೋರೇ ಇಲ್ಲ. ನಮ್ಮ ಶಿಕ್ಷಣದ ವ್ಯವಸ್ಥೆ ಇದನ್ನ ಯಾರು ಪಾಯಿಂಟ್ ಆಗ್ತಾ ಇಲ್ಲ. ಸರ್ಕಾರಿ ಶಾಲೆಗಳಲ್ಲಿ ಜೀವಭಯದಲ್ಲೇ ಕುತ್ಕೊಂಡು ಇವತ್ತು ಮಕ್ಕಳು ಪಾಠ ಕೇಳುವಂತ ದುಸ್ಥಿತಿ. ನಾವು ಮಾತಾಡ್ತೀವಿ ಇದ್ರ ಬಗ್ಗೆ. ನೀಟ್ ಎಕ್ಸಾಮ್ ಮುಂದಾಯ್ತು, ಇನ್ನು ಬುಡದಲ್ಲಿ 1ನೇ ಕ್ಲಾಸ್ ಪರಿಸ್ಥಿತಿ. 75 ವರ್ಷ ಹಳೆ ಶಾಲೆಯನ್ನ ಮರ್ತು ಬಿಟ್ರಾ ನೋಡಿ. ಅದನ್ನ ಅಭಿವೃದ್ಧಿ ಮಾಡೋದಿಲ್ವಾ? ಒಡೆದ ಹಂಚು, ತೊಯ್ದ ಗೋಡೆ, ಬೀಳುವ ಹಂತದ ಇರುವಂತ ಕಂಬಗಳು, ಅವ್ಯವಸ್ಥೆಯ ಆಗರವಾಗಿದೆ ಹಾವೇರಿಯ ನೆಲಗಲ್ನ ಸರ್ಕಾರಿ ಶಾಲೆ. ನೆಲಗಲ್ನ ಸರ್ಕಾರಿ ಶಾಲೆಯಲ್ಲಿ ಒಬ್ರಿಬ್ರಲ್ಲ 200 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇರೋದು. ಶಿಥಿಲಾವಸ್ಥೆ ಕಟ್ಟಡ, ಕುಡಿಯೋಕೆ ನೀರಿಲ್ಲ, ಶೌಚಾಲಯಕ್ಕೆ ಬಾಗಿಲುಗಳೇ ಇಲ್ಲ. ರಾಜ್ಯ ಸರ್ಕಾರಕ್ಕೆ ಸಾಲು ಸಾಲು ಪತ್ರ ಬರೆದ್ರು. ಆ ಪತ್ರಗಳು ಯಾರೋ ಚುರುಮುರಿ ವ್ಯಾಪಾರಿ ಕೈಲಿ ಸಿಕ್ಕಿವೆಯೋ ಏನೋ, ಕಡಲೆಪುರಿ ಮಾರೋರಿಗೆ ಸಿಕ್ಕಿದೆಯೋ ಏನೋ. ಅಧಿಕಾರಿಗಳ ವಿರುದ್ಧ ಪೋಷಕರು ತೀವ್ರತರವಾದಂಥ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ನೋಡಿ, ಇದು ನಮ್ಮ ಸರ್ಕಾರಿ ಶಾಲೆಯ ಪರಿಸ್ಥಿತಿ. 200 ಮಕ್ಕಳು ಓದ್ತಾ ಇರುವಂಥ ಸರ್ಕಾರಿ ಶಾಲೆಯ ದುಸ್ಥಿತಿ ನೋಡ್ರಿ. ಅಲ್ಲಿ ಹಂಚುಗಳು ಒಡೆದೋಗಿದೆ, ಗೋಡೆಗಳು ಶಿಥಿಲಾವಸ್ಥೆ, ಯಾವಾಗ ಬೇಕಾದರೂ ಬೀಳ್ಬೋದು. ನಾಳೆ ದಿನ ಸಡನ್ನಾಗಿ ಮಕ್ಕಳು ಪಾಠ ಕೇಳ್ತಿರುವಾಗ, ಶಿಕ್ಷಕರು ಪಾಠ ಮಾಡ್ತಿರುವಾಗ ಏನಾರು ದುಬುದುಬು ಅಂತ ಕೆಳಗೆ ಬಿದ್ದಾಗ ಎಲ್ಲರೂ ಲಬಲಬ ಅಂತ ಬಾಯಿ ಪಡ್ಕೊಳ್ಳುವಂಥ ಪರಿಸ್ಥಿತಿ ಅವಾಗ ಬರುತ್ತೆ. ಅಲ್ಲಿವರೆಗೂ ಕಿಂಚಿತ್ತು ಕಿಮ್ಮತ್ತಿಲ್ಲ. ನೋಡಿ ಅಲ್ಲಿ ನೋಡಿ ಆ ಗೋಡೆ ಪರಿಸ್ಥಿತಿ ನೋಡಿ ಹೇಗಿದೆ ನೋಡಿ ಅಲ್ಲಿ ದೃಶ್ಯಾವಳಿಗಳನ್ನು. ಇದು ನಮ್ಮ ಶಿಕ್ಷಣದ ವ್ಯವಸ್ಥೆ. ಯಾರು ಪ್ರಶ್ನೆ ಮಾಡ್ತಾ ಇದ್ದೀರಿ ಇದ್ರ ಬಗ್ಗೆ? ಯಾರು ಹೋಗಿ ಅದನ್ನು ಸರಿಪಡಿಸುವಂಥ ಕೆಲಸಕ್ಕೆ ನಿಂತ್ಕೊಂಡಿದ್ದೀರಿ? ನಾವೇ ಅಲ್ವಾ ಇದನ್ನು ತೋರಿಸ್ತಾ ಇರೋದು? ಮಾಧ್ಯಮದವರೇ ಅಲ್ವಾ ಇದನ್ನೆಲ್ಲ ಹೇಳ್ತಾ ಇರೋದು? ರಿಯಾಲಿಟಿ ಚೆಕ್ ಅಲ್ಲಿ ಏನಾಗಿದೆ ಅನ್ನೋದನ್ನು ನಾವೇ ಅಲ್ವಾ ತೋರಿಸ್ತಾ ಇರೋದು? ಶೌಚಾಲಯಗಳಿಗೆ ಬಾಗಿಲ್ವಂತೆ, ಹೆಣ್ಣು ಮಕ್ಕಳು ಇರ್ತಾರೆ ನೋಡಿ. ಅಯ್ಯೋಯ್ಯೋ, ಚಿಕ್ಕ ಮಕ್ಕಳು ಅಂಥ ಸ್ಥಳದಲ್ಲಿ ಕೂತು ಪಾಠ ಕೇಳುವಂಥ ಪರಿಸ್ಥಿತಿ, ದುಸ್ಥಿತಿ ಎದುರಾಯ್ತಾ? ಆಗಲ್ಲ ರೀ. ಕೂಲಿ ನಾಲಿ ಮಾಡ್ಕೊಂಡು ಬದುಕ್ತಾ ಇರುವಂಥ ಬಡವರಿಗೆ ಲಕ್ಷಾಂತರ ರೂಪಾಯಿ ಫೀಸ್ ಕೊಟ್ಟು ಬದುಕಕ್ಕಾಗಲ್ಲ, ಓದ್ಸಕ್ಕಾಗಲ್ಲ. ಒಂದು ಪ್ರತ್ಯಕ್ಷ ವರದಿ ಇದೆ ನೋಡೋಣ. ರಾಜ್ಯ ಸರ್ಕಾರ ಎಷ್ಟು ಬಡವಾಗಿದೆ ಅಂತಂದರೆ ಶಾಲೆಗಳ ಏನೋ ಒಂದು ರೀತಿಯಲ್ಲಿ ಶಾಲೆಗಳ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ ಹೇಳ್ಬೋದು. ಕೇವಲ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಸರ್ಕಾರ ಅಧಿಕಾರಕ್ಕೆ ಬಂತು. ಈಗ ಗ್ಯಾರಂಟಿ ಯೋಜನೆ ಕೂಡ ಕೆಲವೊಂದಿಷ್ಟು ಕಡತಗಳನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಕಡತ ಮಾಡಿದ್ರು ಅದನ್ನು ಶಾಲೆಗಳಿಗಾದರೂ ಹಾಕಿ ಅಂತಂದರೆ ಆ ಶಾಲೆಗಳನ್ನು ಅನಾಥ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಪ್ರಮುಖವಾಗಿ 1951ರಲ್ಲಿ ನಿರ್ಮಾಣವಾದ ಶಾಲೆ ಇದು. 75 ವರ್ಷಗಳ ಇತಿಹಾಸ ಇರುವಂಥ ಶಾಲೆ. ಹಾವೇರಿ ಜಿಲ್ಲೆಯ ಹಾವೇರಿ ತಾಲೂಕಿನ ನೆಲೋಗಲ್ ಗ್ರಾಮದಲ್ಲಿರ್ತಕ್ಕಂಥ ಈ ಶಾಲೆ ಏನಿದೆ ಸರಿಸುಮಾರು 75 ವರ್ಷಗಳನ್ನು ಪೂರೈಸಿದೆ. ಈ ಶಾಲೆ ಇದೀಗ ವಯಸ್ಸಾಗಿದೆ. ಒಂದು ರೀತಿಯಲ್ಲಿ ಶಾಲೆಗೆ ಯಾವುದೇ ರೀತಿಯ ಕಾಯಕಲ್ಪ ಇಲ್ಲ. ಯಾವುದೇ ಸಂದರ್ಭದಲ್ಲಾದರೂ ಶಾಲೆಯ ಗೋಡೆ ಬೀಳ್ಬೋದು, ಹಂಚುಗಳು ಬೀಳ್ಬೋದು, ಅಥವಾ ಮಕ್ಕಳಿಗೆ ಏನಾದರೂ ಅಪಾಯ ಕೂಡ ಆಗುವಂಥ ಸಂದರ್ಭ ಇದೆ. ಸದ್ಯ ದೃಶ್ಯದಲ್ಲಿ ನಮ್ಮ ಶಂಕರ್ ತೋರಿಸ್ತಾ ಹೋಗ್ತಾರೆ. ಒಂದು ಕಂಬ ಇದೆ, ಇದು ಮೇನ್ ಪಿಲ್ಲರ್ ಇದು. ಈ ಕಂಬ ಅಂದರೆ ಇದನ್ನು ಗಟ್ಟಿಯಾಗಿ ಹಿಡಿದಿರುವಂಥ ಕಂಬ ಇದು. ಆ ಕಂಬ ಸಂಪೂರ್ಣವಾಗಿ ಕೆಳಮಟ್ಟದಲ್ಲೇ ಕೊಳಿತು ಹೋಗಿದೆ. ಅದನ್ನು ಯಾರು ನೋಡಬೇಕು? SDMC ಅಧ್ಯಕ್ಷರ ಅಥವಾ ಶಾಲೆಯ ಮುಖ್ಯೋಪಾಧ್ಯಾಯರ? ಸರ್ಕಾರ ಕಣ್ತೆರೆದು ಈ ಒಂದು ಕಾರ್ಯಕ್ರಮಕ್ಕೆ ಮುಂದಾಗಬೇಕು. ಇದಾವ ಕೆಲಸವನ್ನು ಮಾಡಲಿಕ್ಕೆ ಸರ್ಕಾರ ಮುಂದಿಲ್ಲ. ಕೇವಲ ಸರ್ಕಾರ ಕುರ್ಚಿಗಾಗಿ ಅಥವಾ ಅವರ ವೈಯಕ್ತಿಕ ಹಿತಾಸಕ್ತಿಗಾಗಿ ಕೇವಲ ಜೀವನ ನಡೆಸಲಿಕ್ಕೆ ಮುಂದಾಗ್ತಾ ಇದೆ. ಹಂಚುಗಳೆಲ್ಲ ಒಡೆದೋಗಿದೆ, ಶಾಲೆಯ ಹಂಚುಗಳೆಲ್ಲ ಒಡೆದೋಗಿದೆ. ಯಾವುದೇ ಸಂದರ್ಭದಲ್ಲಾದರೂ ಯಾರ ಮೇಲೆ, ಮಕ್ಕಳ ಮೇಲಾಗಿರ್ಬೋದು ಅಥವಾ ಶಿಕ್ಷಕರ ಮೇಲಾಗ್ಬೋದು, ಬೀಳುವಂಥ ಸಂದರ್ಭ ಇರುವಂಥ ಹಂಚುಗಳು ಕಣ್ಣಿಗೆ ಕಾಣ್ತಾ ಇದ್ದಾವೆ. ನನಗೂ ಕೂಡ ಭಯ ಆಗ್ತಾ ಇದೆ ಓಡಾಡಲಿಕ್ಕೆ. ಯಾಕಂದರೆ ನನ್ನ ಮೇಲೆ ಬಿದ್ದುಬಿಟ್ರೇನೋ ಅನ್ನೋ ಭಯ ಕೂಡ ಆಗ್ತಾ ಇದೆ. ಇಲ್ಲಿರುವಂಥ ಸ್ಥಳೀಯರೆಲ್ಲರೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ಬಾರಿ ಮನವಿ ಮಾಡಿದಾರಂತೆ. ಅಂದರೆ ಒಂದು ಕಡೆಗೆ ಇಲ್ಲಿಯ ಪ್ರಾಂಶುಪಾಲರು ಕೂಡ ಲೆಟ್ರ್ ಬರೆದಿದ್ದಾರೆ. ಇನ್ನೊಂದು ಕೋಣೆ ಇದೆ, ಆ ಕೋಣೆ ತೋರಿಸಿ ವ್ಯವಸ್ಥೆ ಮಾಡ್ತೀನಿ ನಿಮಗಲ್ಲಿ. ಅದು ಹೇಗಿದೆ ಅಂತಂದರೆ, ಒಂದು ಕಡೆಗೆ ಆ ಶಾಲೆಯಲ್ಲಿ ಕಲಿತಿರೋ ಮಕ್ಕಳೇನಿದ್ದಾರೆ ಅವರ ಜೀವವನ್ನು ಕೈಲಿಡ್ಕೊಂಡು ಬದುಕುವಂಥ ಪರಿಸ್ಥಿತಿಲಿದೆ ಸದ್ಯಕ್ಕೆ. ಶಂಕರ್ ತೋರಿಸ್ತಾ ಹೋಗ್ತಾರೆ. ಇಲ್ಲಿ ಇರುವಂಥ ಮಕ್ಕಳೇನಿದ್ದಾರೆ ಇಲ್ಲೂ ಕೂಡ ಅಂದರೆ ಸರಿಸುಮಾರು 200ಕ್ಕೂ ಅಧಿಕ ಮಕ್ಕಳು ಓದ್ತಾ ಇದ್ದಾರೆ. ಇವತ್ತು ಶಾಲೆಗೆ ಒಂದಿಷ್ಟು ಜನ ಕಡಿಮೆ ಬಂದಿದ್ದಾರೆ. ಮಳೆ ಇರೋದ್ರಿಂದ ಹಾವೇರಿ ನಗರದಲ್ಲಿ ಕಡಿಮೆ ಜನ ಬಂದಿದ್ದಾರೆ. ಇದು 5ನೇ ತರಗತಿ ಓದುವಂಥ ಶಾಲಾ ವಿದ್ಯಾರ್ಥಿಗಳು ಅಂತ ಒಂದು ಶಾಲೆ ಇದು. ಈ ಶಾಲೆಯಲ್ಲಿ ಓದ್ತಿರೋ ವಿದ್ಯಾರ್ಥಿಗಳು ಸದ್ಯಕ್ಕೆ ಪ್ರಾಣ ಭಯದಲ್ಲೇ ಓದುವಂಥ ಕೆಲಸ ಆಗ್ತಾಯಿದೆ. ಕಾರಣ ಏನಂದರೆ, ಶಂಕರಲ್ಲಿ ತೋರಿಸಿ, ಇಲ್ಲಿ ನೋಡಿ, ಇದು ನೋಡ್ತಿರ್ಬೋದು, ಒಂದು ತೆಳ್ಳದಾದ ಕಂಬವನ್ನು ಹಾಕಿದ್ದಾರೆ. ಅದು ಕೂಡ ಬೆಂಡಾಗಿ ಹೋಗಿದೆ. 4 ಕೋಟೆಗಳು ಪ್ರಮುಖವಾಗಿ 2 ಕೋಟೆಗಳು ಇದ್ದರೂ ಕೂಡ ಅವುಗಳನ್ನು ಹಂಚನ್ನೇ ಸರಿ ಮಾಡುವ ಕೆಲಸ ಮಾಡಿದ್ದಾರೆ. ಇಲ್ಲಿ ತಗಡನ್ನು ಹಾಕಿದ್ದಾರೆ. ಕಣ್ಣರಿಸುವ ತಂತ್ರ ಇದು, ಅಧಿಕಾರಿಗಳ ಕಣ್ಣರಿಸುವ ತಂತ್ರ. ಆ ಕಂಬ ಕೂಡ ಏನು ದಪ್ಪದಲ್ಲ, ಅದು ಮಕ್ಕಳ ಮೇಲೆ ಯಾವ ಕ್ಷಣದಲ್ಲಾದರೂ ಬೀಳ್ಬೋದು. ಅಂತಹ ಕಂಬ, ಇಂತಹ ಶಾಲೆ, ಮಕ್ಕಳು ಪ್ರಾಣವನ್ನು ಕೈಲಿಡ್ಕೊಂಡು ಬದುಕುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ಪ್ರಮುಖವಾಗಿ ಸ್ಥಳೀಯರಾಗಿರ್ಬೋದು ಅಥವಾ SDMC ಅಧ್ಯಕ್ಷರಾಗಿರ್ಬೋದು, ಶಾಲೆಯ ಮುಖ್ಯೋಪಾಧ್ಯಾಯರು ಸಾಕಷ್ಟು ಬಾರಿ ಮನವಿ ಮಾಡಿದ್ದಾರೆ. ಆ ಮನವಿ ಮಾಡಿದ್ರು ಕೂಡ ಆ ಮನವಿಗೆ ಯಾರು ಕೂಡ ಸ್ಪಂದನೆ ಮಾಡ್ತಿಲ್ಲ. ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸುವಂಥ ಕೆಲಸ ಮಾಡಿ. ಸರ್, ಏನಾದರೂ ಈ ರೀತಿಯಾಗಿ ನಿಮ್ಮ ಮಕ್ಕಳೇ ಇಲ್ಲಿ ಓದ್ತಾ ಇದ್ದಾರೆ, ನಿಮ್ಗೆ ಏನು ಅನಿಸ್ತಾ ಇದೆ ಸರ್? ಈಗ ಸರ್, ತುಂಬ ಒಂದು ಭಯದ ವಾತಾವರಣ ನಿರ್ಮಾಣವಾಗಿದೆ. ಯಾಕಂದರೆ ಈಗ ಮಳೆ ಬರ್ತಕ್ಕಂಥ ಒಂದು ಸ್ಥಿತಿ. ಈ ಸ್ಥಿತಿಯಲ್ಲಿ ಇಂಥ ಶಿಥಿಲಾವಸ್ಥೆಯಲ್ಲಿ ಇದ್ದಂಥ
ಈ ಮೇಲ್ಛಾವಣಿ ನೋಡ್ಲಿಕ್ಕಾಗಿ ಏನಪ್ಪ ಅಂದ್ರೆ ಯಾವ ಸಂದರ್ಭದಾಗ ಮಕ್ಕಳ ತಲೆ ಮೇಲೆ ಅಥವಾ ಶಿಕ್ಷಕರ ತಲೆ ಮೇಲೆ ಬೀಳ್ತವೆ ಅಂತಕ್ಕಂಥ ಒಂದು ಹೆದರಿಕೆಯಲ್ಲಿ ಎಲ್ಲ ಹುಡುಗರು ಓದ್ತಾ ಇದ್ದಾರೆ. ಈ ಪರಿಸ್ಥಿತಿ ನೋಡಲಿಕ್ಕೆ ಭಾಳ ಖೇದ ಅನ್ನಿಸ್ತಾ ಇದೆ. ಯಾಕೆಂದರೆ ಇಂದಿನ ದಿನಮಾನಗಳಲ್ಲಿ ಸರ್ಕಾರಿ ಶಾಲೆಗಳು ಮುಚ್ಚುವಂಥ ಪರಿಸ್ಥಿತಿ ಬಂದವೆ. ಅಂಥದ್ರಲ್ಲಿ ಸಹಿತ 150ರಿಂದ 200 ವಿದ್ಯಾರ್ಥಿಗಳು ಇಲ್ಲಿ ಓದ್ತಿದ್ರು ಸಹಿತ ಈ ವರ್ಷದಿಂದ LKG ಮತ್ತು UKGಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅಂಥ ಪರಿಸ್ಥಿತಿಯಲ್ಲಿ ಆ ಮಕ್ಕಳಿಗೆ ಓದಲಿಕ್ಕೆ ಒಳ್ಳೆಯ ಕೊಠಡಿ ಐತೆ ಇಲ್ಲ ಅಂತಕ್ಕಂಥ ಪರಿಜ್ಞಾನವನ್ನು ಹೊಂದ್ಯಾರೋ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಇನ್ನು ಮುಂದಿನ ದಿನಮಾನಗಳಲ್ಲಿ ಸಂಬಂಧಪಟ್ಟವರು ಎಚ್ಚೆತ್ತುಕೊಂಡು ಈ ಶಾಲೆಯ ಒಂದು ಕಾಯಕಲ್ಪಕ್ಕೆ ಮುಂದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. SDMC ಅಧ್ಯಕ್ಷರಾದ ಮಾತಾಡ್ಸೋ ಪ್ರಯತ್ನ ಮಾಡಿ. ಸರ್, ಈಗ ನಿಮ್ಮ ತಂದೆ ತಾಯಿಯವರು ಓದಿರೋಂಥ ಶಾಲೆ ಇದು ಹೌದ್ರಾ? 51 ಅಂದರೆ 75 ವರ್ಷಗಳ ಹಿಂದೆ ನಿರ್ಮಾಣವಾದಂಥ ಶಾಲೆ ಇದೆ. ಈಗ ಈ ರೀತಿಯಾಗಿ ಇದು ಪೂರಾ ಸಂಪೂರ್ಣವಾಗಿ ಹಾಳಾಗಿದೆ. ಏನು ಹೇಳ್ತೀರಿ ಬಗ್ಗೆ ಅಧಿಕಾರಿಗಳು ಗಮನಕ್ಕೆ ತಂದಿದ್ದೀರಾ ಏನು ಅಂತ? ಸರ್ಕಾರ ಗಮನ ಹರಿಸ್ಬೇಕ್ರಿ ಮಕ್ಕಳ ಬಗ್ಗೆ. ಈಗ ಏನಕ್ಕೆಂತರಾಗಿ ಇವು ಡ್ಯಾಮೇಜ್ ಆದ ಹಂಚು ರೀಪಿರಾಪ್ಟರ್ ಕೊಳತು ಮಕ್ಕಳ ಮೇಲೆ ಬಿದ್ದು ಸತ್ತು ಅಂದ್ರೆ ಮಕ್ಕಳ ಪಾಲಕರು ಬಂದು ನಮ್ಮನ್ನು ಅಟ್ಯಾಕ್ ಮಾಡ್ತಾರೆ, ಹೆಡ್ ಮಾಸ್ಟರ್ನ, ಅಧ್ಯಕ್ಷರನ್ನ, ಸದಸ್ಯರನ್ನ. ಅದಕ್ಕೆ ಸರ್ಕಾರ ಇದಕ್ಕೆ ಕೂಡಲೇ ಸ್ಪಂದಿಸಿ ಇದನ್ನು ಅಭಿವೃದ್ಧಿ ಬಗ್ಗೆ ಇಮಿಡಿಯೇಟಾಗಿ ಆ್ಯಕ್ಷನ್ ತಗೋಬೇಕಂತ ನನ್ನ ಅಭಿಪ್ರಾಯ. ಸುಮಾರು ಅರ್ಜಿ ಬರೆದು ಒಂದು ತೆಕ್ಕೆ ಅದು, ಅದಕ್ಕೆ ಯಾವ ಶಾಸಕರು ಸ್ಪಂದಿಸಲಿಲ್ಲ, ಜಿಲ್ಲಾ ಪಂಚಾಯತಿಯರು ಸ್ಪಂದಿಸಲಿಲ್ಲ, ಗ್ರಾಮ ಪಂಚಾಯತಿಯರ ಹತ್ರ ಹೋದ್ರಿ ಅಷ್ಟು ದುಡ್ಡು ಇಲ್ರಿ ನಿಮ್ಮ ಶಾಲೆ ಸುಧಾರ್ಸಕ್ಕೆ ನಮ್ಮ ಹತ್ರ ಚಿಲ್ಲರ್ ಬರ್ಲಾರ ಕೆಲಸ ಅಷ್ಟಾರು ಸ್ವಚ್ಛ ಮಾಡವು, ಗಟರ ಸ್ವಚ್ಛ ಮಾಡವು, ಈಟ ಆಟ ದೊಡ್ಡ ಸುಧಾರಣೆ ಆದ್ರೆ ಶಾಸಕರ ಹತ್ರ ಹೋಗ್ರಿ ಅಂದು ಅವ್ರಿಗೆ ಮನವಿ ಪತ್ರ ಕೊಟ್ವಿ. ದುಡ್ಡು ಇಲ್ರಿ ತಡ್ಕರ್ರಿ ಅಂತಾರೆ. ಏನು ಮಾಡ್ಬೇಕು ಹೇಳ್ರಿ? ನೋಡಿ, ಜನಪ್ರತಿನಿಧಿಗಳಾಗಿರ್ಬೋದು ಅಥವಾ ಶಾಸಕರು, ಪ್ರಮುಖವಾಗಿ ಅಧಿಕಾರಿಗಳಿರ್ಬೋದು ಅಥವಾ ಗ್ರಾಮ ಪಂಚಾಯತಿ ಜಿಲ್ಲಾ ಮಟ್ಟದಲ್ಲಿ ಏನೇನೆಲ್ಲ ಅಧಿಕಾರಿಗಳಿದ್ದಾರೆ ಅವರೆಲ್ಲರೂ ಕೂಡ ಇವರು ಒಂದು ರೀತಿಯಲ್ಲಿ ಗಂಟು ಮೂಟೆ ಕಟ್ಟು ಕೊಡುವಷ್ಟು ಪತ್ರಗಳನ್ನು ಬರೆದಾರಂತೆ, ಮನವಿ ಮಾಡಿದಾರಂತೆ. ಆದರೂ ಕೂಡ ಈ ಶಾಲೆ ಅಭಿವೃದ್ಧಿ ಮಾತ್ರ ಶೂನ್ಯವಾಗಿ ಉಳಿದಿದೆ. ಇನ್ನಾದರೂ ಎಚ್ಚೆತ್ತ ಅಧಿಕಾರಿಗಳು ಗ್ರಾಮೀಣ ಮಟ್ಟದ ಶಾಲೆಗಳಿಗೆ ಕಾಯಕಲ್ಪ ನೀಡುವಲ್ಲಿ ಮುಂದಾಗಲಿ ಅನ್ನೋದು ನಮ್ಮ ಆಶಯ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ.